ನನ್ನ ಹೆಸರು ವಾಹಿದು. ಮತ್ತೆ ಇವತ್ತಿನ ದಿನ ನಮ್ಮ ಸ್ಟೂಡೆಂಟು ಮತ್ತೆ ಆ ಸ್ಟೂಡೆಂಟಿನ ಎಲ್ಲಾ ಪೇರೆಂಟ್ಸ್ ಬಂದಿರೋ ಒಂದು ವಿಷಯ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಮುಲ್ಬಾಲಿಂದ 11 ಜನ ನಮ್ಮ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿ 9 ಗೋಲ್ಡ್ ಮೆಡಲ್ ಮತ್ತೆ 2 ಚಿನ್ನದ ಮೆಡಲ್ ಅನ್ನು ತಗೊಂಡಿದ್ದಾರೆ. ಆ ಒಂದು ಖುಷಿ ಮತ್ತೆ ಇನ್ನೊಂದು ನಮ್ಮ ಮುಲ್ಬಾಲ್ನಲ್ಲಿ ನಡೆದಿರುವಂತಹ ಒಂದು ಉರ್ಸಲ್ಲಿ ಸೊಂದಲಲ್ಲಿ 2 ವರ್ಷಗಳಿಂದ ನಮ್ಮ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು 5 ಜನ ನಮ್ಮ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿ ಎಲ್ಲಾ ಒಂದು ಜನರಿಗೆ ಖುಷಿ, ಮುಲ್ಬಾಲಲ್ಲಿ ಖುಷಿ ತಂದಿರುವಂತಹ ಒಂದು ವಿಷಯ ಎಲ್ಲರೂ ಒಂದು ವಿಶ್ ಮಾಡ್ತಾ ಇದ್ದಾರೆ. ಆ ಒಂದು ಖುಷಿಯಲ್ಲಿ ನಾವು ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ ಪೇರೆಂಟ್ಸ್ ಜೊತೆ ಮತ್ತೆ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲಾ ಪೇರೆಂಟ್ಸ್ಗೂ ಮತ್ತೆ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಒಂದು ಪೇರೆಂಟ್ಸ್ ಯಾರಾದ್ರೂ ಒಂದು 2 ಮಾತು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಸಲಾಮ್ ಅಲೈಕುಂ, ನಮಸ್ಕಾರ. ಸೊ ಇವತ್ತು ಒಂದು उत्साहದಿಂದ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. तो मैं उर्दू में बात करना चाहता हूँ. जो आज हमारे बच्चों को देखो एक ऐसी बेहतरीन खुशी हो रही है कि आज तक अल्हम्दुलिल्लाह हमारे गांव में ऐसा करना, हमारे बच्चों को आगे बढ़ाना, स्टेट लेवल तक जाना, नेशनल लेवल तक जाना को सोचते थे. तो आज हमारे भाई की मेहनत की वजह से आज हमारे छोटे छोटे बच्चे मासूमा आज एक लेवल तक पहुंची, गोल्ड मेडल्स लाने के चांसेस हैं. तो ये बात कहते हुए पहली बार मुरबागल के उर्स में इनका एक कारनामा देखे आज बहुत जने को एक दिमाग में बैठ गया, हमारे बच्चे भी इतना पुरता कर रही ना को. बहुत से पेरेंट्स सोच रही कि इसमें जमाना, इसमें लाना, और मैं सबसे चिल्तजा करता हूँ कि बच्चों को जमाओ, ये चीज़ ज़रूरी है. आज बहुत बच्चे मोबाइल में, पिक्चर में, टीवी में घुस को अपने फ्यूचर में बर्बाद कर ले रही. बट ये बच्चे आने वाले दिनों में एक फिटनेस क्या चीज़, एक भाई को बच्चे अपने आप को कैसा सेल्फ डिफेंड कर सकते हैं, ये सब देख को बहुत बच्चे जुड़ने का है. तो साथ ही साथ आज ये बच्चों के वास्ते मैं दुआ भी करता हूँ और हमारे भाइयों के सबको शुक्रिया बोलता हूँ कि ये बच्चों को और आगे बढ़ाओ और इनको कामयाबी दिलाओ, और हमारे हिंदुस्तान के अंदर हर चीज़ में, हर शोबे में हमारे बच्चे आगे रहना और वर्ल्ड में तक नाम जाना. तो ये बात कहते हुए 2 बातें करने का मौका दिए से सबका शुक्रिया करते हुए अस्सलाम वालेकुम. ಇವತ್ತಿನ ದಿವಸ ನಮ್ಮ ಮುಳಬಾಗಲಿನ ಸ್ಕೈ ಮಾರ್ಟ್ಸ್ ಆರ್ಟ್ಸ್ ಕಡೆಯಿಂದ 773ನೇ ಉರುಸ್ ಹಬ್ಬದ ಪ್ರಯುಕ್ತ ನಮ್ಮ ಈ ಶಾಲೆಯ ಮಕ್ಕಳಿಂದ, ಮಾರ್ಷಲ್ ಆರ್ಟ್ ಶಾಲೆಯ ಮಕ್ಕಳಿಂದ ಒಂದು ಮುಳಬಾಗಲಿಗೆ ಸೀಮಿತ ಇಲ್ಲದೆ ಎಲ್ಲ ರಾಜ್ಯಕ್ಕೆ ಒಂದು ಪ್ರಶಂಸಾ ತಂದಿರುವ ಒಂದು ವಿಷಯವಾಗಿದೆ. ಹಾಗೂ ನಮ್ಮ ಈ ಮಾರ್ಷಲ್ ಆರ್ಟ್ಸ್ ವಾಹಿದ್ ರವರ ಒಂದು ಇದು ಮಾಡಿರುವ ಪ್ರಯತ್ನಕ್ಕೆ ನಾವೆಲ್ಲ ಒಂದು ಧನ್ಯವಾದ ಹೇಳಬೇಕು. ಧನ್ಯವಾದ ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತೇನೆ. ಪೇರೆಂಟ್ಸ್ ಅಲ್ಲಿ ವುಮೆನ್ಸ್ ಅಲ್ಲಿ ಕೂಡ ಒಂದು 2 ಮಾತು ಯಾರಾದ್ರೂ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ದಿವ್ಯಾ ಮೇಡಮ್ ಆಗ್ಲಿ, ಇಲ್ಲ ವಂದನಾ ಮೇಡಮ್ ಆಗ್ಲಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಸರ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಈ ಮಾರ್ಷಲ್ ಆರ್ಟ್ಸ್ ಅನ್ನೋದು ಅದನ್ ಸೆಲ್ಫ್ ಡಿಫೆನ್ಸ್, ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ, ಮೇನ್ ಆಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಈಗಿನ ಈ ಸೊಸೈಟಿಯಲ್ಲಿ ನಡೀತಾ ಇರೋದಕ್ಕೆ. ಸೊ ಮಕ್ಕಳಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ನಾನು ಸುಮಾರು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಇವನ್ ನನ್ನ ಮಗುನು ಅಷ್ಟೇ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸೊ ಇದನ್ನ ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು, ಒಂದು ಹೈ ಲೆವೆಲ್ಗೆ ಹೋಗ್ಬೇಕು ಅಂತ ನಾನು ತುಂಬಾ ಬಯಸ್ತಾ ಇದ್ದೀನಿ ಸರ್. ಇದನ್ನ ನಾವು ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಇದನ್ನ ಮಕ್ಕಳನ್ನು ಜಾಯಿನ್ ಮಾಡಿಸೋದಕ್ಕೆ, ದೆನ್ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ತರಿಸೋದಕ್ಕೆ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಮ್ಮ ಮುಲ್ಬಾಲಿನ ಗ್ರೇಟ್ ವಾರಿಯರ್ ನಮ್ಮ ಪೈಲ್ವಾನ್ ತಜ್ಜು ಅಣ್ಣ ಅವರು 2 ಮಾತು, ಜಾಸ್ತಿ ಬೇಡ, 2 ಮಾತು ಏನಾದ್ರೂ ಮಾತಾಡ್ಲೇಬೇಕಂತೇಳಿ ನಮ್ಮೆಲ್ಲರ ಒಂದು ಆಸೆ. 2 ಮಾತು, ಒಂದು ನಿಮಿಷ. ಹಾಗೆ ನಮ್ಮ ಮುಲ್ಬಾಲಿನಿಂದ ನಡೆದಿರುವಂತಹ ಒಂದು ಕುಸ್ತಿಯಲ್ಲಿ ನಮಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿರೋ ಒಂದು ವಿಷಯ ಏನಂತಂದ್ರೆ, ನಮ್ಮ ಮುಲ್ಬಾಲಲ್ಲಿ ಪೈಲ್ವಾನ್ ತಜ್ಜು ಅಣ್ಣ ಅವರು ಒಳ್ಳೆ ಒಂದು ಕುಸ್ತಿಯನ್ನು ಹಾಡಿ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಮತ್ತೆ ಇವರು ದೊಡ್ಡಣ್ಣ ನಮ್ಮ ಮುಜಾಹಿದ್ ಅಣ್ಣ ಅವರು ಕೂಡ ಒಳ್ಳೆ ಒಂದು ಕುಸ್ತಿ, ಎಂತದಂತಂದ್ರೆ ಅದು ಹಿಸ್ಟ್ರಿಯಲ್ಲಿ ಒಂದು ಹಿಸ್ಟ್ರಿ ಇರ್ಬೇಕಾಗಿರುವಂತಹ ಒಂದು ಕುಸ್ತಿನ ಹೊಡೆದಿದ್ದಾರೆ. ಚಾಲೆಂಜಿಂಗ್ ಕುಸ್ತಿ ಅಂತ ಹೇಳ್ಬೋದು ಅದು. ಅಂತವ್ರು ನಮ್ಮ ಒಂದು ಪ್ರೋಗ್ರಾಮ್ಗೆ, ನಮ್ಮ ಒಂದು ಈ ಸ್ಟೇಜ್ ಮೇಲೆ ಬಂದು ಆಗಮಿಸಿರೋದಕ್ಕೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವರು 2 ಮಾತು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಬೇಕಾಗಿ ವಿನಂತಿ.
ये मास्टर वाइज में बच्चे बल्ला के अच्छे से अच्छा कर ले को ही सबसे पहले क्या कहते तो मुलबागल में उर्स में चांस मिली सो बच्चों को बहुत से बहुत अच्छा दिशा और उर्स में अभी आगे चल को बच्चे अभी अच्छा इम्प्रूव होने देगा तो हमारी भी एक दुआ है उनके वास्ते। अस्सलाम वालेकुम। ಹೇಳ್ತಾ ನಮ್ಮ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ದಿವ್ಯಾ ಮೇಡಮ್, ವಂದನಾ ಮೇಡಮ್, ಮತ್ತೆ ತಜ್ಜು ಅಣ್ಣ ಅವರು, ಹಾಗೆ ನಮ್ಮ ಆರಿಫ್ ಅಣ್ಣ ಅವರು, ನಾಸರ್ ಅಣ್ಣ ಅವರು, ನಾವೆಲ್ಲರೂ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದು ಒಂದು ಶಾಲಿನ ಮುಖಾಂತರ, ಹಾರಿನ ಮುಖಾಂತರ ಸನ್ಮಾನ ಆ 5 ಮಕ್ಕಳಿಗೆ ಚೇರ ಅಂದಲ್ಲ